ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ನಾವಿವಾಗಿರೋದು ಹೊಯ್ಸಳರ ರಾಜಧಾನಿಯಾದಂತಹ ಹಳೇಬೀಡಿನಲ್ಲಿ. ಇದು ಫುಲ್ಲು ಒಂದು ಟೆಂಪಲ್ನ ನಾಶ ಮಾಡಿರುವಂತಹ ಬಿಡಿ ಭಾಗಗಳಿವೆಲ್ಲ. ಆ ಕಡೆ ಮೇನ್ ಟೆಂಪಲ್ ಇದೆ, ಆ ಕಡೆ ಕರ್ಕೊಂಡು ಹೋಗ್ತೀನಂತೆ. ಸೊ ಅಲ್ಲಿಗಿಂತ ಮುಂಚೆ ಫಸ್ಟ್ ಇದನ್ನು ಮಾಡೋಣ ಅಂತ ಕರ್ಕೊಂಡ್ಬಂದು ನಿರ್ವಾಚನಾ ಕೇಂದ್ರ. ನಗರೇಶ್ವರ ದೇವಾಲಯದ ಬಿಡಿ ಭಾಗಗಳಿವೆಲ್ಲ. ಸ್ನೇಹಿತರೆ ನೋಡಿ, ಎಷ್ಟು ಹಳೇ ವಿಗ್ರಹಗಳು, ಹಾಗೆ ದೇವಸ್ಥಾನದ ಕಂಬಗಳು ಎಲ್ಲದನ್ನು ಕೂಡ ನಾಶ ಮಾಡಿದ್ರು ಗೊತ್ತಾ. ಸೊ ಅದರ ಬಿಡಿ ಭಾಗಗಳಿವೆಲ್ಲ. ಈ ಬಿಡಿ ಭಾಗಗಳೆಲ್ಲ ಸೇರಿದರೆ ಒಂದು ದೇವಸ್ಥಾನ ಆಗುತ್ತೆ. ಸ್ನೇಹಿತರೆ, ಇದು ದೇವಸ್ಥಾನದ ಸ್ಕೆಚ್. ಇದು ಹೆಂಗಿದೆ ನೋಡಿ. ಫುಲ್ಲು ಇನ್ ಡೀಟೇಲಾಗಿ ಮಾಡಿದ್ದಾರೆ. ಹಳೇಬೀಡು ದೇವಸ್ಥಾನದ ಸ್ಕೆಚ್ ಇದು ಫುಲ್. ನಾವಿವಾಗ ಹೊಯ್ಸಳೇಶ್ವರ ಟೆಂಪಲ್ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ. ಸ್ನೇಹಿತರೆ, ಇದು ಹೊಯ್ಸಳೇಶ್ವರ ದೇವಾಲಯದ ಮೇನ್ ಎಂಟ್ರಿ. ಇಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನದ ಸ್ವಲ್ಪ ಮಾಹಿತಿ ಇದೆ. ಸ್ನೇಹಿತರೆ, ಇಲ್ಲಿಗೆ ನಮ್ಮವ್ರಿಗಿಂತ ಹೆಚ್ಚಾಗಿ ಹೊರದೇಶದಿಂದಲೇ ಬರೋದು ಜಾಸ್ತಿ ಇಲ್ಲಿಗೆ. ದ್ವಾರಸಮುದ್ರವೆಂಬ ಹೆಸರಿನಿಂದ ಚಿರಪರಿಚಿತವಾದ ಹೊಯ್ಸಳರ ಬೇಲೂರಿನ ನಂತರದ ರಾಜಧಾನಿ ಹಳೇಬೀಡು. ಇಲ್ಲಿರುವ ಪ್ರಸಿದ್ಧ ಹೊಯ್ಸಳೇಶ್ವರ ದೇವಸ್ಥಾನವನ್ನು ಕ್ರಿಸ್ತಶಕ 1121ರಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನ ಮತ್ತು ಆತನ ರಾಣಿ ಶಾಂತಲಾದೇವಿಯ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಇದು ಕಲಾತ್ಮಕ ಕೆತ್ತನೆಗಳು ಮತ್ತು ದ್ರಾವಿಡ ವಾಸ್ತುಶಿಲ್ಪಕ್ಕೆ ಜಗತ್ಪ್ರಸಿದ್ಧವಾಗಿದೆ. ಕೇತಮಲ್ಲನೆಂಬ ವಿಷ್ಣುವರ್ಧನನ ದಂಡನಾಯಕನು ಈ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದ ಎಂದು ಶಾಸನದಲ್ಲಿ ಉಲ್ಲೇಖವಿದೆ. ಒಂದೇ ಜಗತಿಯ ಮೇಲೆ ನಿಂತ ಈ ದ್ವಿಕೂಟ ದೇವಾಲಯದ ಒಂದು ಗರ್ಭಗುಡಿಯಲ್ಲಿ ವಿಷ್ಣುವರ್ಧನನ ಹೊಯ್ಸಳೇಶ್ವರ, ಶಾಂತಳೇಶ್ವರ ಲಿಂಗವಿದ್ದು ಎರಡೂ ಮಂದಿರಗಳ ನವರಂಗವನ್ನು ಜೋಡಿಸುವ ಭಾಗವಿದೆ. ಹೊಯ್ಸಳೇಶ್ವರನ ಗರ್ಭಗುಡಿಯ ಎದುರಾಗಿ ಬೃಹತ್ ನಂದಿಯನ್ನು ಹೊಂದಿರುವ ಸುಂದರ ನಂದಿ ಮಂಟಪವಿದೆ. ಆಗಿನ ಕಾಲದಲ್ಲಿ ಏನು ಮಿಷಿನರಿಗಳು ಇಲ್ಲದೇ ಇಷ್ಟು ಸೂಕ್ಷ್ಮವಾಗಿ ಒಂದೊಂದು ವಸ್ತುಗಳನ್ನ ಕೆತ್ತಿದ್ದಾರೆ ಅಂದರೆ ಸಾಮಾನ್ಯದ ವಿಷಯನೇ ಅಲ್ಲ ಇದು. ಸ್ನೇಹಿತರೆ, ಇದು ಹೊಯ್ಸಳೇಶ್ವರ ದೇವಸ್ಥಾನ. ಇದರ ಮುಂದೆ ಕೂಡ ನೋಡ್ಬೋದು
9 ಅಡಿ ಎತ್ತರದ ನಂದಿ ಇದೆ. ಒಂದೊಂದು ಚಿತ್ರಕ್ಕೂ ಕೂಡ ತನ್ನದೇ ಆದಂತಹ ಏನಾದರೂ ಒಂದು ಹಿನ್ನೆಲೆ ಇರುತ್ತೆ. ನೋಡಿ ಯಾವ್ಯಾವ ಥರ ಕೆತ್ತನೆಗಳಿದ್ದಾವೆ. ಈ ಒಂದೇ ಒಂದಕ್ಕೂ ಎಲ್ಲ ಇಂಟರ್ಲಾಕಿಂದ ಮಾಡಿರೋಂಥ ದೇವಸ್ಥಾನ ಇದೆ. ಏನು ಸಖತ್ತಾಗಿದೆ. ದೇವಸ್ಥಾನದೊಳಗೆ ದೇವಸ್ಥಾನ. ನೆಕ್ಸ್ಟ್ ಲೆವೆಲ್ ಇದೆ. ನಾವು ತುಂಬ ಸರಿ ಬಂದಿದ್ದೆ, ಬಟ್ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವಾಗ ಈ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಜೋರಾಗಿ ಮಾತಾಡೋಗಿಲ್ಲ, ಹಾಗಾಗಿ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ. ಏನು ಸಖತ್ತಾಗಿದೆ ಅಲ್ಲ. ಅದಕ್ಕೆ ಖುಷಿಯಾಗುತ್ತೆ. ಅದರಲ್ಲೂ ಇದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಿನ ಹತ್ರನೇ ಇದೆಯಲ್ಲ, ಅದು ಇನ್ನೂ ಖುಷಿ. ಎಲ್ಲ ಜಾಗದಲ್ಲೂ ಕೂಡ ದೇವರುಗಳಿದೆ. ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇರೋದು ಶಾಂತಳೇಶ್ವರ ದೇವಾಲಯ. ನೋಡಿ, ಆಗಿನ ಕಾಲದಲ್ಲಿ ಒಂದೊಂದು ಕೆತ್ತನೆಯನ್ನು ಯಾವ ಥರ ನಿಲ್ಲಿಸಿದ್ದಾರೆ. ಇನ್ನೂ ಹೊರಗಡೆ ತೋರಿಸ್ತೀನಿ, ಇನ್ನೂ ತುಂಬ ಚೆನ್ನಾಗಿದೆ. ಅಲ್ಲ ಅನ್ಕೊಡು. ಸಖತ್ತಾಗಿದೆ. ಇಲ್ಲಿ ಮೇಲ್ಗಡೆ ಇಲ್ಲ ಅನಿಸುತ್ತೆ, ಅಥವಾ ಬಿದ್ದೋಗಿದೆಯೋ ಗೊತ್ತಿಲ್ಲ. ಇದು ಏನು ಮಿಷನರಿನೇ ಇಲ್ಲದಿರೋ ಕಾಲದಲ್ಲಿ ಏನು ಸಖತ್ತಾಗಿ ಕೆತ್ತಿದಾರಲ್ಲ. ನಮ್ಮ ಹಾಸನ ಜಿಲ್ಲೆಯಲ್ಲೇ ಇದ್ದು ಈ ಹಳೆಬೀಡು ಬೇಲೂರು ದೇವಸ್ಥಾನ ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಬಂದು ವೀಕ್ಷಣೆ ಮಾಡಿ. ಏಕೆಂತಂದರೆ ನಮ್ಮ ಜಿಲ್ಲೆಯಲ್ಲಿ ಇದ್ಕೊಂಡು ನೋಡಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಈ ಕಡೆಯಿಂದ ಹೊರಗಡೆ ಬಂದರೆ ನಮಗೆ ಕಾಣೋದು ನಂದಿ. ನಂದಿ ಮಂಟಪ, ಏಕಶಿಲಾಮೂರ್ತಿ ನಂದಿ ಮಂಟಪ ಇದೆ. ಬಾ, ಇಲ್ಲಿ ಸುತ್ತ ನೋಡ್ಕೊಂಡು ಹೋಗೋಣ.
ನೋಡಿ ಇದೆಲ್ಲ ಆಗಿನ ಕಾಲದಲ್ಲಿ ಕತ್ತಿ ಹೊಡೆದಾಕಿರೋದು ಎಲ್ಲ ನಿಜವಾಗ್ಲೂ. ಇಲ್ಲಿ ಪ್ರತಿಯೊಂದು ಇನ್ ಡೀಟೇಲಾಗಿ ಹೆಂಗೆ ಕೆತ್ತಿದ್ದಾರೆ ಈ ಕಾಲದಲ್ಲಿ ನೋಡು. ಇದೆಲ್ಲದೂ ಕೂಡ ಆಗಿನ ಕಾಲದಲ್ಲಿ ಬಂದು ನಾಶ ಮಾಡಾಕಿರೋದು ಇದನ್ನು. ಬೇರೆಯವ್ರು ದಂಗೆ ಎದ್ದು ಬಂದಿರ್ತಾರೆ ಗೊತ್ತಾ ದಾಳಿ ಮಾಡೋದಕ್ಕೆ. ಸೊ ಆಗಿನ ಕಾಲ ನಾಶ ಮಾಡಿರೋದು ಅದನ್ನು. ನೋಡಿ ನಮ್ಮ ಆನೆಕೈಲಿ ಮತ್ತು ಇನ್ನು ಯಾರು ಎಳಿತಿದ್ದಾಗ ಮನುಷ್ಯರು ಎಳ್ಯಾರ? ಈಗಿನ ಕಾಲದಾಗಿದ್ರೆ ಎಳಿತಿದ್ರಾ? ಎಳೆಯೋರು ತಿಂದು ಮಲ್ಕೊಳ್ಳೋರು ಅಷ್ಟೇ. ಸ್ನೇಹಿತರೆ, ನೀವೇ ನೋಡ್ತೀರ, ಇದು ನಾವು ಬಂದು ಗೊತ್ತಾ ಮೇನ್ ಎಂಟ್ರೆನ್ಸಿಂದವ ಅದರ ಆಪೋಸಿಟ್ ಭಾಗ ಇದು. ನೆಕ್ಸ್ಟ್ ಇವಾಗ ನಾವು ನಮ್ಮ ರೈಟ್ ಸೈಡ್ಗೆ ಹೋಗೋಣ ಬನ್ನಿ. ಆ ಕಡೆ ಹೇಗಿದೆ ನೋಡಿ. ಎಲ್ಲ ಕಡೆಯೂ ಕೂಡ ಮೇನ್ ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ಗಣಪತಿ ಇರುತ್ತೆ. ಆಗಿನ ಕಾಲದಲ್ಲಿ ದಂಗೆ ಎದ್ದಂಥವ್ರು ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ಎಲ್ಲದನ್ನೂ ನಾಶ ಮಾಡಿದ್ದಾರೆ ಕೆತ್ತನೆಗಳನ್ನ. ಗೈಡು ನಮಗೆ ಅಷ್ಟೊಂದು ಸಖತ್ತಾಗೈತೆ. ಇದು ನೋಡಿ ಇಲ್ಲಿ ಏನು ಸಖತ್ತಾಗ ಇಲ್ಲಿ ನೋಡಿದ್ವಿ ಏನು ಇನ್ ಡೀಟೇಲಾಗಿ ಮಾಡಿದ್ದಾರೆ ಗುರು. ಇಲ್ಲಿ ಏನು ಸಖತ್ತಾಗಿ ಮಾಡಿದ್ದಾರೆ ಇದನ್ನು. ನಮ್ಮ ಗಾರೆ ಕೆಲಸದವ್ರು ಆಗಿದ್ದಿದ್ರೆ ಆ ಒಡಿನಲ್ಲಿ ಕರೆಕ್ಟಾಗಿ ಎಂದು ಸ್ನೇಹಿತರೆ ಈ ಮೂಲೆ ನೋಡಿ ಏನು ಸಖತ್ತಾಗಿ ಇನ್ ಡೀಟೇಲಾಗಿ ಮಾಡಿದ್ದಾರೆ ಇದನ್ನು. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಈಗಿನ ಕಾಲದವರು ಮನೆ ಕಟ್ಟಬೇಕಾದ್ರೂ ಇಷ್ಟೊಂದೆಲ್ಲ ಕಷ್ಟಪಡಲ್ಲ ಬಿಡಿ. ಬಟ್ ಆಗಿನ ಕಾಲದ ಕಲೆ ವಾಸ್ತುಶಿಲ್ಪ ತುಂಬ ಮೇಲೆ ಇರೋಂಥದ್ದು ನೋಡಿ. ಒಂದೊಂದು ವಿಗ್ರಹನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ವಿಗ್ರಹಕ್ಕೂ ಕೂಡ ಒಂದೊಂದು ಇತಿಹಾಸ ಇದೆ ಇದಕ್ಕೆ. ನೋಡಿ ಇದೆಲ್ಲ ಕೆಲವೊಂದು ನಾಶ ಮಾಡೋಂಥದ್ದು. ಸ್ನೇಹಿತರೆ, ಇದು ಒಳಗಡೆ ಶಿವಂಗೆ ಪೂಜೆ ಮಾಡಿದಂತಹ ನೀರು ಬರೋದಕ್ಕೆ ಮಠದ ದಾರಿ ಇದು. ಎಲ್ಲಿ ಮೇಲ್ಗಡೆ ಸಕ್ಕತ್ತಾಗೈತಪ್ಪ. ಖಂಡಿತವಾಗ್ಲೂ ಮುಟ್ಟಿ ಹಾಳು ಮಾಡಬಾರ್ದು ಅಲ್ಲ. ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಗುರು. ಅದಕ್ಕೆ ನಮ್ಮ ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಕಲೆಗಳು ತುಂಬಾ ಅದ್ಭುತವಾಗಿರೋದು. ಆಗಿನ ಕಾಲದವ್ರು ನಮಗೆ ಎಂತೆಂಥ ಕೊಡುಗೆ ಕೊಟ್ಟೋಗಿದ್ದಾರೆ ನೋಡಿ ಕಲೆ ವಾಸ್ತುಶಿಲ್ಪದಲ್ಲೆಲ್ಲ. ನಾವು ಈಗಿನ ಕಾಲದವ್ರು ಇದನ್ನೆಲ್ಲ ಉಳಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡಬೇಕು ಹೊರತು ಹಾಳು ಮಾಡೋದಕ್ಕಲ್ಲ. ಏನು ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ. ನಿಮಗೆ ಆವಾಗಲೇ ಅಲ್ಲಿ ತೋರಿಸ್ದಂಗೆ ನೋಡಿ ಇನ್ ಡೀಟೇಲಾಗಿ ಒಂದೊಂದು ಮೂಲೆ ಕೂಡ ಏನು ಸಖತ್ತಾಗಿ ಮಾಡಿದ್ದಾರೆ. ಬರೀ ಬಾಕ್ಸಲ್ಲಿ ಮಾಡಿಲ್ಲ ಇವೆಲ್ಲನೂ ಕೂಡ ನೋಡಿ ಎಂತೆಂಥ ಶೇಪ್ ಕೊಟ್ಟಿದ್ದಾರೆ ಈ ಕಡೆ ಎಲ್ಲ. ಇದೆಲ್ಲ ಇಂಟರ್ಲಾಕ್ಸ್ ಸಿಸ್ಟಮಿಂದ ಮಾಡಿರೋದು. ಯಾಕೆಂತಂದರೆ ಇದಕ್ಕೆ ಯಾವುದಕ್ಕೂ ಮಳೆ ಹೊಡೆಯೋದಾಗಲಿ ಏನೂ ಕೂಡ ಮಾಡಿಲ್ಲ. ಆಗಿನ ಕಾಲದ ಇಂಟರ್ಲಾಕ್ ಸಿಸ್ಟಮ್ ಅಂತ ಮಾಡಿರೋಂತಹದ್ದಿದು ನೋಡಿ. ಪ್ರತಿಯೊಂದೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ ಕೆತ್ತನೆಗಳು ನೋಡಿ ಸ್ನೇಹಿತರೆ, ಒಂದೊಂದು ಕೂಡ ಇಂಚಿಂಚಲ್ಲೂ ಎಷ್ಟು ಡೀಟೇಲಿಂಗ್ ಇದೆ. ಇಲ್ಲ ಆನೆ ಕಿತ್ತಿರೋದು ನೋಡಿ ಹೆಂಗೆ ಕಿತ್ತಿದ್ದಾರೆ ಸಖತ್ತಾಗಿ ನೋಡಿ. ಅದು ಯಾರು ಅಂತ ಗೊತ್ತಿಲ್ಲ ಅಷ್ಟೇ ನಮಗೆ. ಕೂತಿರೋದು ಈ ಕಡೆ ಕೂತಿರೋದು ಇದೆಲ್ಲ ಇತಿಹಾಸಕಾರರಿಗೆ ಮಾತ್ರ ಗೊತ್ತಿರೋಂಥ ವಿಷಯಗಳು. ನಾವು ನಿಮಗೆ ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿ ತೋರಿಸ್ತಾ ಇದ್ದೀವಿ ಅಷ್ಟೇ. ನೋಡಿಲಿ ಆ್ಯಕ್ಚುಲಾಗಿ ಇವೆಲ್ಲ ಚೆನ್ನಾಗಿದ್ದಾವೆ ಫೇಸ್ಗಳು ನೋಡು. ಎಲ್ಲನೂ ಹಾಳು ಮಾಡಾಕಿರೋದು ಯಾವುದೋ ಒಂದು ಚೆನ್ನಾಗಿದೆ ಇನ್ ಡೀಟೇಲಾಗಿ ನೋಡು. ಕಣ್ಣು ಮೂಗು ಎಲ್ಲ ಫುಲ್ ನೀಟಾಗಿ ಕಿತ್ತಿದ್ದಾರೆ.
ಏನು ಹೇಳಿದ್ರು ಸಾಲದು. ನೋಡಿ ಈ ಕಡೆ ಸಂಪೂರ್ಣವಾಗಿ ನಾಶ ಮಾಡಾಕಿರ ನೋಡಿ, ಇಲ್ಲಿ ಮುರಿದೋಗಿಲ್ಲ, ಮುರಿದು ಹಾಕಿರೋದು ಎಲ್ಲದನ್ನು. ಇದು ನೋಡು, ಇದೇನು ಸಖತ್ತಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕತ್ತುಗಳನ್ನ ಮಾತ್ರ ಕತ್ತರಿಸಾಕಿದ್ದಾರೆ. ಇಲ್ಲ ಕಣ, ಅದು ಹಂಗೇನೆ ನೋಡು, ಕೆಲವೊಂದು ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಇದು ಕಿತ್ತಿರೋದು. ಆ ಸರ ಅಲ್ಲ, ಆ ಸರ ಕೆಳಗಡೆ ಇದು ನೋಡು, ಇದೇನು ಸಖತ್ತಾಗಿ ಮಾಡಿದ್ದಾರೆ. ಆನೇನಾ? ಈ ಕಡೆ ಹಾವು ನೋಡಿಲಿ ಸ್ನೇಹಿತರೆ, ಏನು ಸಕ್ಕತ್ತಾಗಿದೆ ನೋಡಿ. ನೋಡಿ ಇದು ಮೋಸ್ಟ್ಲಿ ನರಸಿಂಹ ಕಣ ಇದು. ಓ ಕರೆಕ್ಟು, ಇದೊಂದು ಮಾತ್ರ ನೀಟಾಗಿ ಗೊತ್ತಾಯ್ತು ನೋಡು. ಅಲ್ಲಿ ಬಗಿತಿರೋದು ನೋಡು. ಈ ಕಡೆ ವಿಷ್ಣು, ಈ ಕಡೆ ಕೃಷ್ಣ. ಇಲ್ಲಿ ದೇವ್ರುಗಳು ಚೆನ್ನಾಗಿ ಗೊತ್ತಾಗ್ತಾವೆ ಕಣ ಇಲ್ಲಿ. ಸ್ನೇಹಿತರೆ, ಈ ಕಡೆ ಇರೋಂಥ ದೇವ್ರುಗಳೆಲ್ಲ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇವೆಲ್ಲ ಈಗಿನ ಪ್ರೆಸೆಂಟಲ್ಲಿ ನೋಡ್ತಿರೋಂತಹ ದೇವ್ರುಗಳು. ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈ ಕಡೆ ವಿಷ್ಣು, ಈ ಕಡೆ ನರಸಿಂಹ ನೋಡಿ, ಈ ಕಡೆ ಎಲ್ಲ ಇಲ್ಲಿ ಯಾವುದೋ ದೇವ್ರುಗಳೆಲ್ಲ ಆಲ್ಮೋಸ್ಟ್ ಕೆಲವೊಂದು ಅವಶೇಷಗಳು ಇಲ್ಲಿಲ್ಲ, ತೆಗೆದುಬಿಟ್ಟಿದ್ದಾರೆ. ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವ್ರುಗಳೇ ಇದೆ, ಯಾವುದು ಅಂತ ಗೊತ್ತಿಲ್ಲ ನನಗೆ. ಸಕ್ಕತ್ತಾಗಿದೆ ಇಲ್ಲಿ. ಎಲ್ಲ ಒಂದೇ ಥರನೇ ಇರೋದು ಇಲ್ಲಿ. ನಿಮ್ಮಂಥವ್ರು ಯುದ್ಧ ಮಾಡೋಕ್ಕೆ ಬಂದಿದ್ರು ಗೊತ್ತಾ ಆಗಿನ ಕಾಲದಲ್ಲಿ, ಅವಾಗ ಹೋಗಿರೋದು. ಇದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ ತಡಿ ನಿನಗೆ. ಇಲ್ಲಿ ನೋಡಿ, ಇದನ್ನು ಪೂರ್ತಿ ಕಟ್ಟೆ ಮಾಡಾಕಿದ್ದಾರೆ, ಇಲ್ಲಿ ಕಿತ್ತೆ ಹಾಕಿದ್ದಾರೆ. ಆ್ಯಕ್ಚುಲಾಗಿ ಇವನು ಯಾವುದನ್ನು ಜನಗಳು ಮಾಡಿರೋದಂತಲ್ಲ, ಇದು ಮುಟ್ಟಿದ್ರು ಕೂಡ ಸವಿಯತ್ತೆ ಅನ್ನೋದು ಬಿಟ್ಟರೆ, ಆಗಿನ ಕಾಲದಲ್ಲಿ ಯುದ್ಧ ಮಾಡಿದಂಥ ರಾಜರುಗಳು, ಹೊರಗಡೆಯಿಂದ ಬಂದಂಥ ಸೈನಿಕರುಗಳು ದಂಗೆ ಇದ್ದಾಗ ಇದನ್ನೆಲ್ಲದನ್ನು ನಾಶ ಮಾಡೋದಕ್ಕೋಸ್ಕರ ಅದನ್ನು ಕಟ್ ಮಾಡಾಕಿರೋದು. ಅದು ಡೀಟೇಲ್ ಬರುತ್ತೆ. ಸ್ನೇಹಿತರೆ, ಒಂದು ರೌಂಡು ಫ್ರಂಟಿಗೆ ಬಂದು ಇವಾಗ ಮತ್ತೆ ಚೆನ್ನಾಗಿದೆ. ಆ ಕಡೆ ಸೈಡ್ ಎಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಈ ಕಡೆ ಸೈಡೆಲ್ಲ ಗಾಳಿ ಬಿಟ್ಟಿದೆ, ಅಂದರೆ ಓಪನ್ ಮಾಡಿದ್ದಾರೆ ಅಲ್ಲಲ್ಲಿ. ಯಾಕೆ ಅಂತಂದರೆ ಇದು ಗಾಳಿ ಬರಲಿಕ್ಕೆ ಅಂತ. ನೋಡಿ, ಆಗಿನ ಕಾಲದಲ್ಲಿ ದಂಗೆ ಬಂದು ತುಂಬ ನಾಶ ಮಾಡಾಕ್ಬಿಟ್ಟಿದ್ದಾರೆ ಇಲ್ಲಿನ ವಾಸ್ತುಶಿಲ್ಪನ. ಇದು ಹೊಯ್ಸಳೇಶ್ವರ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಆ ಕಡೆಗೆ ಆ ಕಡೆ ನಂದಿದೆ, ಈ ಕಡೆ ನಿಂತಿದೆ. ಇದು ಏಕಾಶಿಲಾ ಮೂರ್ತಿ. ಅದ್ಭುತವಾಗಿದೆ ನೋಡ್ರಿ, ಇದನ್ನ ಏನು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಕಂಬಗಳಿಗೂ ಕೂಡ ಹೆಸರಿರುತ್ತೆ.
ಓಪನ್ ಇದೆ, ನೋಡ್ಬೋದು, ಬಟ್ ಒಳಗಡೆ ಹೋಗಂಗಿಲ್ಲ. ಹೊಯ್ಸಳೇಶ್ವರ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಹೇಗಿತ್ತು ನಮ್ಮ ಹಳೇಬೀಡಿನ ಹೊಯ್ಸಳೇಶ್ವರ ಹಾಗೂ ಶಾಂತೇಶ್ವರ ದೇವಾಲಯ. ನಮ್ಮ ಆಗಿನ ಕಾಲದ ಕಲೆ ವಾಸ್ತುಶಿಲ್ಪವನ್ನು ಅದ್ಧೂರಿಯಾಗಿ ಮೆರೆಸಿದಂತಹ ಹೊಯ್ಸಳರ ಕಟ್ಟಿದಂತಹ ಈ ಟೆಂಪಲ್. ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಸೊ ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.